ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹಿರಿಯರು. ಸುಮಾರು 6 ದಶಕಗಳ ಕಾಲ ರಾಜಕಾರಣದಲ್ಲಿ ಅನೇಕ ಹುದ್ದೆಗಳನ್ನು ಅನುಭವಿಸಿದವರು. ಅವರ ಇತ್ತೀಚಿನ ಹೇಳಿಕೆಗಳು ಹಿರಿತನದ ಮುತ್ಸದ್ದಿತನದ ಹೇಳಿಕೆಗಳಾಗಿ ಕಾಣಿಸ್ತಾ ಇಲ್ಲ. ಅದು ಹತಾಶವಾಗಿರ್ತಕ್ಕಂಥ, ಮಾನಸಿಕ ಅಸ್ವಸ್ಥತೆಯನ್ನು ಪ್ರತಿಬಿಂಬಿಸ್ತಕ್ಕಂಥ, ದ್ವೇಷವನ್ನು ವ್ಯಕ್ತಪಡಿಸ್ತಕ್ಕಂಥ ಹೇಳಿಕೆಗಳು ಅವರು ಕೊಟ್ಟ ಹೇಳಿಕೆಗಳಲ್ಲಿ ಕಾಣ್ತಾ ಇದ್ದೀವಿ. ಕೇರಳದಲ್ಲಿ ಹೇಳಿಕೆ ಕೊಟ್ಟರು, ಗುಜರಾತಿನ ಜನ ಅನಕ್ಷರಸ್ಥರು ಅಂತ ಹೇಳಿದರು. ಬಿಜೆಪಿನ ಗುಜರಾತ್ನ ಜನ ಅನಕ್ಷರಸ್ಥ ಜನ ಗೆಲ್ಲಿಸಿರ್ಬೋದು, ಕೇರಳದ ವಿದ್ಯಾವಂತ ಜನ ಬೆಂಬಲಿಸಲಿಲ್ಲ ಅಂತ ಹೇಳಿದರು. ಆ ಮೂಲಕ ಗುಜರಾತ್ನ ಜನತೆಯನ್ನು ಅಪಮಾನಿಸಿದರು. ಅಷ್ಟು ಮಾತ್ರ ಅಲ್ಲ, ಮಾನ್ಯ ಮುಖ್ಯಮಂತ್ರಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರೆ ಕರ್ನಾಟಕದಲ್ಲೂ ನಿರಂತರವಾಗಿ 98ರಿಂದ ಭಾರತೀಯ ಜನತಾ ಪಾರ್ಟಿಗೆ ಲೋಕಸಭೆಯಲ್ಲಿ ಕರ್ನಾಟಕದ ಜನ ಬೆಂಬಲಿಸ್ತಾನೆ ಇದ್ದಾರೆ. ಅಂದರೆ ಈ ಕರ್ನಾಟಕದ ಜನರು ಬಿಜೆಪಿನ ಬೆಂಬಲಿಸ್ತಕ್ಕಂಥ ಕರ್ನಾಟಕದ ಜನರು ಕೂಡ ನಿಮ್ಮ ದೃಷ್ಟಿಯಲ್ಲಿ ಅನಕ್ಷರಸ್ತ್ರ. ಏನು ಪಶ್ಚಿಮ ಬಂಗಾಳಕ್ಕೆ ಹೋಗಿ ನೀವೇನು ಹೇಳಿಕೆ ಕೊಟ್ರಿ? ಬಿಜೆಪಿ ಮತ್ತು RSSನ ವಿಷಸರ್ಪಕ್ಕೆ ಹೋಲಿಸಿದ್ರಿ. ಅಲ್ಲಿಂದ ಮುಂದೆ ಹೋಗಿ ಮುಸಲ್ಮಾನರನ್ನ ಪ್ರಚೋದಿಸುವ ಕೆಲಸ ಮಾಡಿದ್ರಿ. ನೀವು ನಮಾಜ್ ಮಾಡ್ತಿದ್ರು, ನಮಾಜನ್ನು ಬಿಟ್ಟು ಬಿಜೆಪಿ ಮತ್ತು RSS ವಿಷಸರ್ಪವನ್ನು ಕೊಲ್ಲಿ ಅಂತ ಹೇಳಿದ್ರಿ. ಈ ಮೂಲಕ ಪ್ರಜಾಪ್ರಭುತ್ವ ವಿರೋಧಿಯಾಗಿ ವರ್ತನೆ ಮಾಡಿದ್ರಿ, ದ್ವೇಷವನ್ನು ಕಾರಿದ್ರಿ. ಇಷ್ಟಾದ್ಮೇಲೂ ನಾವು ಗಾಂಧಿ ಅನುಯಾಯಿಗಳು ಅಂತ ಹೇಳ್ತೀರಿ. ಗಾಂಧಿ ಇದನ್ನೇ ನಿಮಗೆ ಬೋಧಿಸಿದ್ದ? ಗಾಂಧಿಯ ಅಹಿಂಸೆ ತತ್ವ ಇದೇನಾ? ಅಂದರೆ ಬಿಜೆಪಿ RSSನ ಕೊಲ್ಲಿ ಅನ್ನೋದನ್ನೇ ನಿಮಗೆ ನಿಮ್ಮ ಇವತ್ತಿನ ಗಾಂಧಿಗಳು ಹೇಳ್ಕೊಡ್ತಾ ಇದ್ದಾರಾ? ಇದು ಕಾಂಗ್ರೆಸ್ಸಿಗಿರುವಂಥ ಹತಾಶೆಯನ್ನು ತೋರಿಸುತ್ತೆ. ಇವರು ಪ್ರಜಾಪ್ರಭುತ್ವ ವಿರೋಧಿಯಾಗಿರ್ತಕ್ಕಂಥ ಇವ್ರ ಮನಸ್ಥಿತಿಯನ್ನು ತೋರಿಸುತ್ತೆ. ನಾನು ಆಗ್ರಹಿಸ್ತೇನೆ, ಕರ್ನಾಟಕ ಸರ್ಕಾರಕ್ಕೆ ನೀವೊಂದು ದ್ವೇಷ ಭಾಷಣ ನಿಷೇಧದ ಒಂದು ಬಿಲ್ ತಂದಿದ್ದೀರಿ. ಮಲ್ಲಿಕಾರ್ಜುನ್ ಖರ್ಗೆ ಅವರ ಭಾಷಣ ದ್ವೇಷ ಭಾಷಣದ ವ್ಯಾಪ್ತಿಗೆ ಬರಲ್ವಾ? ಬಿಜೆಪಿ RSSನವ್ರನ್ನ ಕೊಲ್ಲಿ ಅನ್ನೋದು ದ್ವೇಷ ಆಗಲ್ವಾ? ಯಾಕೆ ಮುಖ್ಯಮಂತ್ರಿಗಳು ಮಾತಾಡಿಲ್ಲ? ಖರ್ಗೆ ಅವರು ಏನು ಹೇಳ್ತೀರಿ? ಇದು ನಿಮ್ಮ ತಂದೆಯವ್ರ ಮಾತು ದ್ವೇಷ ಭಾಷಣದ ವ್ಯಾಪ್ತಿಗೆ ಬರಲ್ವಾ? ನಿಮಗೆ ನಿಜವಾಗಲೂ ಕೂಡ ದ್ವೇಷ ಭಾಷಣದ ನಿಷೇಧದ ಬಗ್ಗೆ ಪರಿಕಲ್ಪನೆ ಇದ್ದರೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮೇಲೆ ಸೋಮೋಟ ಕೇಸ್ ದಾಖಲಿಸಿ. ಯಾಕೆ ದಾಖಲಿಸಿಲ್ಲ ಇನ್ನು ಕೇಸ್ನ? ದೂರು ಕೊಡಲೇಬೇಕಾಗಿಲ್ಲ, ಕೇಸ್ ದಾಖಲಿಸಿ. ಮತ್ತು ಅವ್ರ ಹಿರಿಯರು ಇನ್ನೂ 100 ಕಾಲ ಬದುಕಬೇಕು. ಅವರ ಹೇಳಿಕೆಗಳು ಮಾನಸಿಕ ಅಸ್ವಸ್ಥತೆಯನ್ನು ಬಿಂಬಿಸ್ತಾ ಇದ್ದಾವೆ. ಅವ್ರಿಗೆ ಯೋಗ್ಯ ಚಿಕಿತ್ಸೆ ಕೊಡಿಸಿ, ಆ ಯೋಗ್ಯ ಚಿಕಿತ್ಸೆ ಕೊಡಿಸಿ, ಅವರಿಗೆ ರಾಜಕೀಯವಾಗಿ ನಿವೃತ್ತಿಯನ್ನು ಕೊಡಿಸಿ. ಯಾಕೆ ಅಂದರೆ ಈ ಥರದ ಹೇಳಿಕೆಗಳು ಸಮಾಜದ ಮೇಲೂ ಕೆಟ್ಟ ಪರಿಣಾಮ ಬೀರ್ತವೆ, ಪ್ರಜಾಪ್ರಭುತ್ವ ವ್ಯವಸ್ಥೆ ಮೇಲೂ ಕೆಟ್ಟ ಪರಿಣಾಮವನ್ನು ಬೀರ್ತವೆ. ಈ ಹೇಳಿಕೆಗೂ ಕಾಂಗ್ರೆಸ್ಸಿಗೂ ಸಂಬಂಧ ಇದೆ ಅನ್ನೋದಾದರೆ ಕಾಂಗ್ರೆಸ್ಸನ್ನೇ ಚುನಾವಣಾ ವ್ಯಾಪ್ತಿಯಿಂದ ನಿಷೇಧ ಮಾಡೋದಕ್ಕೆ ಕ್ರಮ ಕೈಗೊಳ್ಳಬೇಕು. ಕಾಂಗ್ರೆಸ್ಸಿಗೆ ಸಂಬಂಧ ಇಲ್ಲ ಅನ್ನೋದಾದರೆ ಕಾಂಗ್ರೆಸ್ಸಿಗರು ತಮ್ಮ ಸ್ಪಷ್ಟನೆಯನ್ನು ಕೊಡಬೇಕು. AICC ಅಧ್ಯಕ್ಷರ ಹೇಳಿಕೆ ಅದು ಕಾಂಗ್ರೆಸ್ ಹೇಳಿಕೆನೋ ಅಥವಾ ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆನೋ ಸ್ಪಷ್ಟಪಡಿಸಿ. ಅದು ಕಾಂಗ್ರೆಸ್ ಹೇಳಿಕೆ ಆಗದ ಅನ್ನೋದಾದರೆ ಚುನಾವಣಾ ಆಯೋಗ ಗಂಭೀರ ಕ್ರಮವನ್ನು ಕಾಂಗ್ರೆಸ್ ಮೇಲೆ ತಗೊಳ್ಬೇಕು. ಅದು ಕೇವಲ ಮಲ್ಲಿಕಾರ್ಜುನ್ ಖರ್ಗೆ ಅವರ ಹೇಳಿಕೆ ಆದರೆ ಅವರ ಮೇಲೆ ದ್ವೇಷ ಭಾಷಣದ ಹಿನ್ನೆಲೆಯಲ್ಲಿ ಕಠಿಣ ಕ್ರಮವನ್ನು ಕೈಗೊಳ್ಳಬೇಕು, ಕೇಸ್ ದಾಖಲಿಸಬೇಕು ಅನ್ನುವಂಥ ಆಗ್ರಹನ ಮಾಡಲಿಕ್ಕೆ ನಾನು ಬಯಸ್ತೇನೆ. ಅಂದರೆ ಕಂಡಲ್ಲಿ ಕೊಲ್ಲಿ ಅನ್ನೋದು ಪ್ರಜಾಪ್ರಭುತ್ವದ ಲಕ್ಷಣನ, ಗಾಂಧಿವಾದನ?
ಇದೇ ಗಾಂಧಿವಾದನ? ಇದನ್ನೇ ಮಹಾತ್ಮ ಗಾಂಧಿಯವರಿಂದ ಇವರು ಕಲ್ತಿದ್ದ? ಇದನ್ನೇ ಕಲ್ತಿದ್ದ ಅವರು? ವೈಚಾರಿಕ ವಿರೋಧ ಇರಬಹುದು ನಮಗೂ ನಿಮಗೂ, ಅಂದ್ರೆ ಕೊಲ್ಲಿ ಅಂತ ಹೇಳುವಂಥದ್ದು ಪ್ರಜಾಪ್ರಭುತ್ವದ ಲಕ್ಷಣನ? ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಹೇಳಿಕೆಯನ್ನು ಪ್ರಿಯಾಂಕಾ ಖರ್ಗೆ ಅವರು ಸಮರ್ಥನೆ ಮಾಡ್ತಾರೆ ಅನ್ನೋದಾದ್ರೆ ಬಹುಶಃ ಆನುವಂಶಿಕವಾಗಿಯೇ ಮಾನಸಿಕ ಅಸ್ವಸ್ಥತೆಯ ರೋಗ ಇವರಿಗೂ ಅಂಟಿರ್ಬೋದು. ಆ ಆನುವಂಶಿಕವಾಗಿ ಅಂಟಿರ್ತಕ್ಕಂಥ ರೋಗದ ಪರಿಣಾಮವಾಗಿಯೇ ಹಿಂಗೆ ಮಾತಾಡ್ತಿರ್ಬೋದು. ವೈಚಾರಿಕವಾಗಿ ನಾವು ನೀವು ವಿರೋಧಿಸಿರ್ಬೋದು, ಆದರೆ ನಾವು ಯಾವತ್ತೂ ಕಾಂಗ್ರೆಸ್ಸಿಗರನ್ನ ಹಿಡಿದು ಕೊಲ್ಲಿ ಅಂತ ಹೇಳಿಲ್ಲ, ಕಾಂಗ್ರೆಸ್ಸಿನ ಸೋಲ್ಸಿ ಅಂತ ಹೇಳಿದ್ದೀವಿ. ನಾಳೆನೂ ಹೇಳ್ತೀವಿ, ಕಾಂಗ್ರೆಸ್ಸಿಗರು ಭ್ರಷ್ಟಾಚಾರಿಗಳು, ಕಾಂಗ್ರೆಸ್ಸಿಗರು ಅವರು ದೇಶ ವಿಭಜನೆಗೆ ಕಾರಣಕರ್ತರಾದವರು, ಕಾಂಗ್ರೆಸ್ಸಿಗರು ಕುಟುಂಬ ರಾಜಕಾರಣವನ್ನು ಪ್ರೋತ್ಸಾಹಿಸಿದವರು, ಕಾಂಗ್ರೆಸ್ಸಿಗರು ಪ್ರಜಾಪ್ರಭುತ್ವ ವಿರೋಧಿಗಳು, ಕಾಂಗ್ರೆಸ್ಸಿಗರು ಅಂಬೇಡ್ಕರ್ ಅವರನ್ನು ಸೋಲಿಸಿದವರು, ಕಾಂಗ್ರೆಸ್ಸಿಗರು ತುರ್ತು ಪರಿಸ್ಥಿತಿ ಹೇರಿದ ಸರ್ವಾಧಿಕಾರಿಗಳು. ಅವ್ರನ್ನ ಸೋಲಿಸಿ ಅಂತ ಹೇಳ್ತೀವಿ, ಅವ್ರನ್ನ ಕೊಲ್ಲಿ ಅಂತ ಹೇಳಿಲ್ಲ ನಾವು. ಬಿಜೆಪಿಯು ಅದನ್ನೇ ಹೇಳಿದ್ರೆ ಏನಾಗತ್ತೆ? ಬಿಜೆಪಿನೂ ಅದನ್ನೇ ಹೇಳಿದ್ರೆ ನಮಗೆ ನಿಮಗೂ ವೈಚಾರಿಕ ವಿರೋಧ ಇರ್ಬೋದು, ಆದರೆ ನಿಮ್ಮನ್ನು ಕೊಲ್ಲಿ ಅಂತ ಹೇಳುವಷ್ಟು ಕೆಟ್ಟ ಮನಸ್ಸು ನಮ್ದಲ್ಲ. ನಿಮ್ಮನ್ನು ಸೋಲ್ಸಿ ಅಂತ ಹೇಳ್ತೀವಿ, ಜನರಿಗೆ ಕರೆ ಕೊಡ್ತೀವಿ ಸೋಲ್ಸಿ ಅಂತ. ನೀವೇನು ಮಾಡಿದಿರಿ? ಮುಸಲ್ಮಾನರಿಗೆ ಜೆಹಾದಿನ ಕರೆ ಕೊಡ್ತೀರಿ, ಬಿಜೆಪಿ RSSನ ಟಾರ್ಗೆಟ್ ಮಾಡಿ ಅಂತೀರಿ. ಬಿಜೆಪಿ RSS ಇರೋದ್ರಿಂದ ನೀವು ಉಳ್ಕೊಂಡಿದ್ದೀರಿ. ಬಿಜೆಪಿ RSS ಇಲ್ಲದೆ ಇದ್ರೆ ಏನಾಗ್ತಿತ್ತು ಅನ್ನೋದನ್ನ ಒಮ್ಮೆ ನೀವೊಂದ್ಸರಿ ರಜಾಕಾರರ ಹಾವಳಿಗೆ ತುತ್ತಾದ ನಿಮ್ಮ ಕುಟುಂಬದ ಆ ಒಂದು ಪರಿಸ್ಥಿತಿ ನೆನೆಸ್ಕೊಳ್ಳಿ. ಅದಾಗ್ತಿತ್ತು. ಬಿಜೆಪಿ RSS ಇರೋದ್ರಿಂದ ನೀವು ಇವತ್ತು ರಾಜಕಾರಣ ಮಾಡೋಕ್ಕೆ ಸಾಧ್ಯ ಆಗ್ತಾ ಇದೆ. ಬಿಜೆಪಿ RSS ಇಲ್ಲದೆ ಇದ್ರೆ ಬಿಜೆಪಿ RSSನ ಹೊಡೆದುಕೊಂಡವ್ರು ನಿಮ್ಮನ್ನು ಬಿಡ್ತಾರೆ ಅಂತ ಏನು ಭಾವಿಸ್ಬೇಡಿ. ರಜಾಕಾರರು ನಿಮ್ಮ ಮನೆಗೆ ಬೆಂಕಿ ಹಾಕಿದ್ರಲ್ಲ, ಅವ್ರು ಯಾರೂ RSSನವರಾಗಿರಲಿಲ್ಲ. ನೀವು ಅಂಥ ಮನಸ್ಥಿತಿಯನ್ನು ಪ್ರಚೋದಿಸಿ ಏನು ಮಾಡಕ್ಕೆ ಕೊಟ್ಟಿದ್ದೀರಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು? ಅಸ್ಸಾಂನ ಹಿಮಂತ್ ಬಿಸ್ವಾ ಶರ್ಮಾ ಅವರು ಮಲ್ಲಿಕಾರ್ಜುನ್ ಖರ್ಗೆ ಬಗ್ಗೆ ಬಹಳ ಕೆಟ್ಟದಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಸೊ ಅದು ಸರಿಯಲ್ಲ. ಸೊ ಈ ಹಿಂದೆ ಕಾಂಗ್ರೆಸ್ ಇದ್ದಾಗ ಅವರು ಸರಿಯಾಗಿದ್ದು, ಆದರೆ RSS ಬಿಜೆಪಿ ಸಖ್ಯಕ್ಕೆ ಬಂದ ಕೂಡಲೇ ಅವರು ಬ್ರಾಹ್ಮಣತ್ವ ತೆಗೆದುಕೊಂಡಿದ್ದಾರೆ. ಯಾಕಂದ್ರೆ ಅವರು ಬ್ರಾಹ್ಮಣರು ಅನ್ನೋಂಥ ಹೇಳಿಕೆಯನ್ನ ಪ್ರಿಯಾಂಕಾ ಖರ್ಗೆ. ಏನಂತ ಬ್ರಾಹ್ಮಣತ್ವ ಅಂದ್ರೆ? ಅವ್ರಿಗೆ ಬಸವಣ್ಣವ್ರಲ್ಲೂ ಬ್ರಾಹ್ಮಣರನ್ನು ಕಾಣ್ತಾರೆ. ಏನು ಬ್ರಾಹ್ಮಣತ್ವ ಅಂದ್ರೆ ಏನು ಮೀನಿಂಗ್ಸ್ ಗೊತ್ತಾ ಪ್ರಿಯಾಂಕಾ ಖರ್ಗೆ ಅವರಿಗೆ? ಏನು ಬ್ರಾಹ್ಮಣತ್ವ ಅಂದ್ರೆ ಏನು ಅರ್ಥ ಹೇಳಿ? ಬ್ರಾಹ್ಮಣತ್ವ ಅಂದ್ರೆ ಬ್ರಾಹ್ಮಣರು ಇವತ್ತವರೆಗೂ ಜಯಾದ ಮಾಡಲಿಲ್ಲ, ಬ್ರಾಹ್ಮಣರು ಇವತ್ತವರೆಗೂ ಕಂಡಲ್ ಕೊಲ್ಲಿ ಅಂತ ಹೇಳಲಿಲ್ಲ. ಏನು ಬ್ರಾಹ್ಮಣತ್ವ ಅಂದ್ರೆ? ಅದರ ಅರ್ಥ ತಿಳ್ಕೊಂಡು ಮಾತಾಡಲಿ. ಮತ್ತೆ ನನಗನ್ಸುತ್ತೆ ಕಾಂಗ್ರೆಸ್ಸು ಹತಾಶೆಯಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರ ಬಾಯಿನಲ್ಲಿ ಇದನ್ನು ಹೇಳಿಸ್ತಾ ಇದೆ. ಅವ್ರಿಗೆ ಹತಾಶೆ ಕಾಡ್ತಾ ಇದೆ, ನಿರಂತರ ಸೋಲಿನ ಹತಾಶೆ ಕಾಡ್ತಾ ಇದೆ. ನಾನು ಬರೆದು ಕೊಡ್ತೀನಿ, ವೆಸ್ಟ್ ಬೆಂಗಾಳಲ್ಲಿ ಕಾಂಗ್ರೆಸ್ಸಿಗೆ ಠೇವಣಿನೂ ಬರಲ್ಲ ನಿಮಗೆ. ನೀವೇನೇ ಮಾತಾಡಿದ್ರು, ಎಷ್ಟೇ ಪ್ರಚೋದಿಸಿದ್ರು ನಿಮಗೆ ಸಾಬರು ಅನ್ನೋರು ಓಟ್ ಹಾಕಲ್ಲ, ಹಿಂದೂಗಳು ಓಟ್ ಹಾಕಲ್ಲ, ನಿಮಗೆ ಠೇವಣಿಯೂ ಬರಲ್ಲ. 2028ವರೆಗೂ ಕೂಡ ಸಿದ್ದರಾಮಯ್ಯ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ. 2028 ನಂತರವೂ ಕೂಡ ಮತ್ತೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ರೆ ಸಿದ್ದರಾಮಯ್ಯ ಅವರು CM ಆಗಿ ಮುಂದುವರಿತಾರೆ. ನೋಡಿ, ಈಗ ಕಾಂಗ್ರೆಸ್ಸಿಗೆ ಬಹುಮತ ಇದೆ. ನಾವ್ಯಾರು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇಳೀಲಿ ಅಂತ ಆಗ್ರಹ ಪಡಿಸ್ತಾ ಇಲ್ಲ. ನಮಗೂ ಸಿದ್ದರಾಮಯ್ಯನವರಿಗೂ ಯಾವ ಒಪ್ಪಂದವೂ ಆಗಿಲ್ಲ. ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರೋದು DK ಶಿವಕುಮಾರ್ ಅವರು, ಒಪ್ಪಂದ ಆಗಿದೆ ಅಂತ ಹೇಳ್ತಾ ಇರ್ತಕ್ಕಂಥದ್ದು ಕಾಂಗ್ರೆಸ್ನ ಕೆಲವು ಮುಖಂಡರುಗಳು, ಆಗಿಲ್ಲ ಅಂತ ಹೇಳ್ತಿರೋರು ನೀವೇನೆ. 28ರವರೆಗೂ ನಿಮಗೆ ಜನ ಅಧಿಕಾರವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನಿಮಗೆ ಕೊಟ್ಟಿದ್ದಾರೆ. 28ರ ನಂತರ ಅಂದರೆ ಕಾಂಗ್ರೆಸ್ಸೇ ಬರಲ್ಲ, ಕಾಂಗ್ರೆಸ್ಸೇ ಸೋಲುತ್ತೆ. ಯಾವ ಪಾರ್ಟಿನಲ್ಲಿ ಸಿದ್ದರಾಮಯ್ಯನವ್ರು ಮುಖ್ಯಮಂತ್ರಿ ಆಗೋದು? ಕಾಂಗ್ರೆಸ್ ಅಂತೂ ಬರಲ್ಲ. ಕಾಂಗ್ರೆಸ್ನ ಬಿಟ್ಟು ಏನಾದ್ರು ಮುಖ್ಯಮಂತ್ರಿ ಆಗ್ಲಿಕ್ಕೆ ಹೊರಟಿದ್ರೆ ಅದನ್ನು ಜನ ತೀರ್ಮಾನ ಮಾಡಬೇಕು. ಕಾಂಗ್ರೆಸ್ ಈ ಕರ್ನಾಟಕದಲ್ಲಿ ಗೆಲ್ಸಲ್ಲ, ಬರೆದಿಟ್ಕೊಳ್ಳಿ. 28ಕ್ಕೆ ಕಾಂಗ್ರೆಸ್ ಸೋಲೋದು ನಿಶ್ಚಿತ.
ಕಾಂಗ್ರೆಸ್ಸಿಗೆ ಸೋಲು ಕಟ್ಟಿಟ್ಟ ಬುತ್ತಿ. ಕಾಂಗ್ರೆಸ್ ಸೋಲೋದನ್ನು ತಪ್ಪಿಸೋದಕ್ಕೆ ಯಾರಿಗೂ ಆಗಲ್ಲ. ಇದು ಜನ ತೀರ್ಮಾನ ಮಾಡಿರೋದು. ಯಾಕೆಂದ್ರೆ ಕೆಟ್ಟ ಆಡಳಿತದ ಕಾರಣಕ್ಕೆ ಕಾಂಗ್ರೆಸ್ನ ಸೋಲಿಸ್ಬೇಕು ಅಂತ ಜನ ತೀರ್ಮಾನ ಮಾಡಿದ್ದಾರೆ. ಇಲ್ಲ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ಸಿಗರು ಶೀರ್ಷಾಸನ ಮಾಡೋ ಅವಶ್ಯಕತೆ ಇರ್ತಿರ್ಲಿಲ್ಲ, ಸುಲಭದಲ್ಲಿ ಗೆಲ್ಲಬೇಕಿತ್ತು. ಬೈ ಎಲೆಕ್ಷನ್ಗಳಲ್ಲಿ ಅವ್ರು ಶೀರ್ಷಾಸನ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಬೈ ಎಲೆಕ್ಷನ್ನೇ ಗೆಲ್ಲಕ್ಕಾಗದೇ ಇದ್ದವ್ರು ಜನರಲ್ ಎಲೆಕ್ಷನ್ ಗೆಲ್ತಾರಾ? ಬೈ ಎಲೆಕ್ಷನಲ್ಲೂ ಸೋಲ್ತಾರೆ, ಜನರಲ್ ಎಲೆಕ್ಷನಲ್ಲೂ ಸೋಲ್ತಾರೆ.